ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ರೊಟ್ಟಿ, ಅನ್ನ, ಚಪಾತಿ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿ ಹೊಂದುವಂಥ ಒಂದು ಪಲ್ಯ ರೆಸಿಪಿ ಅಥವಾ ಗ್ರೇವಿ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನೆ ರೀ. ಈ ರೆಸಿಪಿನ ನೀವು ಒಮ್ಮೆ ಮಾಡಿದ್ದ ಆದ್ರೆ ವಾರದಲ್ಲಿ 3-4 ಸರ್ತಿ ಇದೇ ರೆಸಿಪಿನ ಮಾಡ್ತೀರಾ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಬರೀ ಹಂಗಿದ್ರೆ ತಡ ಮಾಡ್ದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸೂಪರ್ ಆದಂಥ ಗ್ರೇವಿ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ನಾನಿಲ್ಲಿ ಈ ಒಂದು ಗ್ರೇವಿ ರೆಸಿಪಿನ ಮಾಡೋಕ್ಕೆ ಈ ರೀತಿ 3 ಸೌತೆಕಾಯಿನ ತೊಗೊಂಡೇನ್ರಿ. ಈ ಸೌತೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ತೊಗೊಳ್ಬೇಕು. ಇವಾಗ ನೋಡ್ರಿ ನಾನು ಈ ಸೌತೆಕಾಯಿನ ಈ ಒಂದು ಗಾತ್ರದಲ್ಲಿ ಅಂದ್ರೆ ಈ ಸೈಜ್ ಒಳಗೆ ನಾನು ಕಟ್ ಮಾಡಿ ಇಟ್ಕೊಳಕತ್ತೀನಿ. ಈ ಗ್ರೇವಿನ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡ್ರಿ ಪ್ರತಿಯೊಂದು ಸೌತೆಕಾಯಿ ಕೂಡ ನಾನು ಇದೇ ರೀತಿ ಕಟ್ ಮಾಡಿ ಒಂದೇ ಸರ್ತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಈ ಗ್ರೇವಿನ ಸೌತೆಕಾಯಿ ಮಾತ್ರ ಅಲ್ಲ, ನಿಮ್ಮ ಹತ್ರ ಏನಾದರೂ ಬೇರೆ ತರಕಾರಿ ಇದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಇದೇ ರೀತಿ ಗ್ರೇವಿನ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ನೋಡ್ರಿ ಇವಾಗ ನಾನು ಸೌತೆಕಾಯಿನ ಕಟ್ ಮಾಡಿ ನೀಟಾಗಿ ಇಟ್ಕೊಂಡೇನಿ. ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿ ಆಗಿಂದ ಅದಕ್ಕೆ 3-4 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ಬೇಕ್ರಿ. ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಾಗಿಂದ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನಿ. ನೋಡ್ರಿ ಇವಾಗ ಎಣ್ಣೆನಲ್ಲಿ ಈರುಳ್ಳಿನ ಒಂದು 3-4 ನಿಮಿಷ ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಿ ಇಟ್ಕೊಳ್ಬೇಕಾಗ್ತೈತಿ. ಇವಾಗ ಇದಕ್ಕೆ ನಾನು 2 ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳಕತ್ತೇನೆ ರೀ. ಹಸಿ ಮೆಣಸಿನ್ಕಾಯಿನ ಸೇರಿಸೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತೈತಿ ಗ್ರೇವಿದು. ನೋಡ್ರಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದ ಆಯಿತು. ಇವಾಗ ಇದಕ್ಕೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ ಸೌತೆಕಾಯಿನ ಸೇರಿಸ್ಕೊಳ್ಬೇಕು. ಸೌತೆಕಾಯಿನ ಸೇರಿಸ್ಕೊಂಡಾಗಿಂದ ಎಣ್ಣೆನಲ್ಲಿ ಸೌತೆಕಾಯಿನ ನೀಟಾಗಿ ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕ್ರಿ. ಎಣ್ಣೆ ಒಳಗೆ ಸೌತೆಕಾಯಿನ ಫ್ರೈ ಮಾಡೋದ್ರಿಂದ ಈ ಗ್ರೇವಿ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತಿ. ನಾವೆಲ್ಲ ಮಾಮೂಲಾಗಿ ಫಸ್ಟು ಪಲ್ಯ ಅಥವಾ ಸಾಂಬಾರನ್ನ ಮಾಡಬೇಕಾದ್ರೆ ಇದಕ್ಕೆಲ್ಲ ಮಸಾಲೆನ ಸೇರಿಸ್ಕೊಂಡಾಗಿಂದ ನಾವು ತರಕಾರಿನ ಸೇರಿಸ್ಕೊಳ್ತೇವೆ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಫಸ್ಟ್ ತರಕಾರಿನ ಎಣ್ಣೆ ಒಳಗೆ ಬೇಯಿಸ್ಕೊಂಡು ಆ ನಂತರ ನಾವು ಮಸಾಲೆ ಸೇರಿಸಿ ಈ ಗ್ರೇವಿನ ಮಾಡೋದ್ರಿಂದ ಟೇಸ್ಟು ಅದ್ಭುತವಾಗಿ ಬರ್ತೈತಿ. ನೋಡ್ರಿ ಇವಾಗ ಒಂದು 3-4 ನಿಮಿಷ ಎಣ್ಣೆ ಒಳಗೆ ಸೌತೆಕಾಯಿನ ಫ್ರೈ ಮಾಡಿ ಆದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟ ಉಪ್ಪನ್ನ ಸೇರಿಸ್ಕೊರಿ. ಉಪ್ಪನ್ನ ಸೇರಿಸ್ಕೊಂಡಾಗಿಂದ ಒಂದು ಮುಚ್ಚಳನ ಮುಚ್ಚಿ ಒಂದು 3-4 ನಿಮಿಷ ಹಂಗೆ ಇದನ್ನು ಫ್ರೈ ಮಾಡ್ಕೊತನ ಇರಬೇಕು. ಸ್ವಲ್ಪ ಸೌತೆಕಾಯಿ ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನಾವು ನೀಟಾಗಿ ಫ್ರೈ ಮಾಡಬೇಕಾಗ್ತೈತಿ. ನೋಡ್ರಿ ಈ ರೀತಿ ನೀಟಾಗಿ ಸೌತೆಕಾಯಿ ಫ್ರೈ ಆಗಿಂದ ನಾವು ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಂಡ್ರೆ ಸೂಪರ್ ಆದಂಥ ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಸೇರ್ತಾ ಇಲ್ಲ ಅಂದಾಗ ಈ ರೀತಿ ಒಮ್ಮೆ ಸೌತೆಕಾಯಿ ಗ್ರೇವಿನ ನೀವು ಮಾಡಿ ನೋಡ್ರಿ, ನಿಮಗೆ ಪದೇ ಮಾಡಿಕೊಂಡು ತಿಂತೀರಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನಿ. ಆ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಕೂಡ ನೀರನ್ನ ಸೇರಿಸ್ಕೊಳ್ಬಾರ್ದು. ಹಾಗೆ ಇದನ್ನು ಎಣ್ಣೆ ಒಳಗೆ ಸೌತೆಕಾಯಿ ಮತ್ತು ಮಸಾಲೆನೆಲ್ಲ ನೀಟಾಗಿ ಒಂದು ಮುಚ್ಚಳನ ಮುಚ್ಚಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಬೇಕ್ರಿ. ನೋಡ್ರಿ ಇವಾಗ ಸೌತೆಕಾಯಿಗೆ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಂಡೈತಿ. ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನಿ. ಟೊಮ್ಯಾಟೊನ ಸೇರಿಸ್ಕೊಂಡಾಗಿಂದ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಟೊಮ್ಯಾಟೊ ಪೂರ್ತಿ ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಿ ಇಟ್ಕೊಳ್ಬೇಕಾಗ್ತೈತಿ. ಈ ರೀತಿ ಗ್ರೇವಿನ ನೀವು ಒಮ್ಮೆ ಮಾಡಿ ನೋಡ್ರಿ, ಪದೇ ಇದನ್ನೇ ಮಾಡ್ತೀರಾ ಇದೇ ವಿಧಾನದಲ್ಲಿ, ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ.
ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಇವತ್ತೇ ಈ ಒಂದು ರೆಸಿಪಿನ ಈ ಒಂದು ಸೌತೆಕಾಯಿ ಗ್ರೇವಿನ ನೀವು ಟ್ರೈ ಮಾಡಿ ನೋಡ್ರಿ. ಮಾಡಿದ್ಮೇಲೆ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಗ್ರೇವಿ ಅಂಥೇಳಿ. ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನೋಡತ್ತಿರ್ಬೋದು ನೀವು ಸೌತೆಕಾಯಿಗೆ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಂಡೈತಿ. ಇಲ್ಲಿ ಮಟನೂ ನಾವು ನೀರಿನದು ಏನು ಸೇರಿಸಬಾರ್ದು. ಹಂಗೆ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಇಲ್ಲೇ 1 ಕಪ್ ಆಗುವಷ್ಟು ನಾನಿಲ್ಲೇ ಮೊಸರನ್ನ ಸೇರಿಸ್ಕೊಳಕತ್ತೇನೆ ರೀ. ಪ್ರತಿಯೊಂದು ಗ್ರೇವಿಗೂ ಕೂಡ ಮೊಸರನ್ನ ಸೇರಿಸಿ ಈ ರೀತಿ ಪಲ್ಯ ಅಥವಾ ಗ್ರೇವಿನ ಮಾಡೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬಾ ರುಚಿಯಾಗಿ ಇರ್ತೈತ್ರಿ. ನೋಡ್ರಿ ಇವಾಗ ಅದೇ ಕಪ್ಪಿಂದ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಸೌತೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ನೀವು ಒಂದು ಸರ್ತಿ ಇದನ್ನು ಮಾಡಿ ನೋಡ್ರಿ. ಚಪಾತಿ, ರೊಟ್ಟಿ, ಅನ್ನ ಪ್ರತಿಯೊಂದಕ್ಕೂ ಹೊಂದುವಂಥ ಒಂದು ಸೂಪರ್ ಗ್ರೇವಿ ರೆಸಿಪಿ ಅಂತಾನೆ ಹೇಳ್ಬೋದು. ಈ ರೀತಿ ಈ ಒಂದು ವಿಧಾನದಲ್ಲಿ ನೀವು ಸೌತೆಕಾಯಿ ಗ್ರೇವಿನ ಮಾಡಿ ನೋಡ್ರಿ. ನಿಮಗೂ ಇಷ್ಟ ಆಗ್ತೈತಿ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಒಂದು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇದನ್ನು ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂಥ ಗ್ರೇವಿ ರೆಡಿ ಆಗುತ್ತೆ. ಒಮ್ಮೆ ನೀವು ಸೌತೆಕಾಯಿ ಇದ್ದರೆ ಈ ವಿಧಾನದಾಗ ಸೌತೆಕಾಯಿ ಗ್ರೇವಿನ ಮಾಡಿ ನೋಡ್ರಿ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಗ್ರೇವಿ ರೆಸಿಪಿ ಅಂಥೇಳಿ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗ್ರೇವಿ ರೆಡಿ ಆಯಿತು. ನೋಡಿದ್ರಲ್ಲ, ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಸೌತೆಕಾಯಿ ಗ್ರೇವಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.